ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ ಮಾಮೂಲಿ ಫಾರ್ಮ್ ಹೌಸ್ಗೆ ರೆಡಿ ಇರೋ ಅಂಥ ಜಾಗ, ಇಲ್ಲಿ ಅಕ್ಕಪಕ್ಕನೂ ಕೂಡ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದಾರೆ. ಫಾರ್ಮ್ ಹೌಸ್ ಮಾಡೋರಿಗೆ ಒಳ್ಳೆ ಜಾಗ ಸರ್ ಇದು. 2 ಎಕರೆ 7 ಗುಂಟೆ ಬರುತ್ತೆ. ಅದೇನು ಕಾಣಿಸ್ತಾ ಇದೆ ನೋಡಿ, ಪ್ಲೇನ್ ಲ್ಯಾಂಡು, ಇದೇ ಜಾಗ. ಅಕ್ಕಪಕ್ಕನೂ ಕೂಡ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಗುಂಡ್ಲುಪೇಟೆ ಟು ಮೈಸೂರು ಊಟಿ ನ್ಯಾಷನಲ್ ಹೈವೇ ಏನಿದೆ, ಅಲ್ಲಿಂದ ಜಸ್ಟ್ ಜಾಗಕ್ಕೆ 2.5 ಕಿಲೋಮೀಟ್ರ್ ಆಗುತ್ತೆ. 2.5 ಕಿಲೋಮೀಟ್ರ್ ಬರುತ್ತೆ ಜಾಗಕ್ಕೆ. ನ್ಯಾಷನಲ್ ಹೈವೇಯಿಂದ ಸರ್, ನ್ಯಾಷನಲ್ ಹೈವೇಯಿಂದ 2.5 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು. ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರು, 2.5 ಕಿಲೋಮೀಟ್ರು ಜಮೀನಿಗಾಗುತ್ತೆ. ನೀವು ಯಾರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ ಸರ್, ಡೈರೆಕ್ಟ್ ಜಮೀನವ್ರಿಗೂ ಮ್ಯಾಪ್ ರೋಡ್ ಇದೆ ನೋಡಿ. ಈ ಪಕ್ಕದಲ್ಲೂ ಕೂಡ ಅವರು ಬೆಂಗಳೂರು ತೊಗೊಂಡಿದ್ದಾರೆ. ಆ ಕಡೆ ಏನು ಕಾಣಿಸ್ತಿದೆ ನೋಡಿ, ಅದೇ ಎಂಟ್ರೆನ್ಸು, ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲ್ ನೋಡಿ. 1-2 ಎಕರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರ್ಗು ಒಳ್ಳೆ ಜಾಗ, ಅದ್ಭುತವಾಗಿದೆ ಜಾಗ ಮಾತ್ರ. ಇದು ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ. ಈ ಜಾಗ ಬಂದು ನಾನೇ ಕೊಡಿಸಿರೋದು ನೋಡಿ. ಏನು ನೋಡ್ತಾ ಇದ್ದೀರಾ, ಈ ಜಾಗನ ನಾನೇ ಕೊಡಿಸಿರೋದು. ಇವಾಗ ಇದು ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಈ ಜಾಗನ 2 ಎಕರೆ 7 ಗುಂಟೆ ನಾನೇ ಕೊಡಿಸಿರೋದು. ಇನ್ನೇನು 1 ವರ್ಷ ಹತ್ತಿರ ಆಗಿದೆ ಜಾಗ ಕೊಡಿಸಿ. ಸಾಯಿಲ್ ಮಾತ್ರ ಒಳ್ಳೆ ಸೂಪರಾಗಿದೆ, ರೆಡ್ ಸಾಯಿಲ್ ಬರುತ್ತೆ. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಜಾಗ ಸರ್. ನಿಮಗೆ ವಿಲೇಜ್ಗೆ ಜಸ್ಟ್ 1 ಕಿಲೋಮೀಟ್ರ್ ಅಂತರದಲ್ಲಿದೆ. ಈ ಅಕ್ಕಪಕ್ಕದಲ್ಲೂ ಕೂಡ ಜಮೀನಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸೂಟಬಲ್ ಆಗಿರೋಂಥ ಜಾಗ. ಅದು ಕೂಡ ತೋರಿಸ್ಕೊಡ್ತೀನಿ ದಾರಿ ಯಾವ ಥರ ಇದೆ ಅಂತ ನಿಮಗೆ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. 2 ಎಕರೆ 7 ಗುಂಟೆ ಬರುತ್ತೆ. ಇದು ಮೈಸೂರು ಊಟಿ ಗುಂಡ್ಲುಪೇಟೆ NHಗೆ ಕರೆಕ್ಟಾಗಿ 2.5 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಪಕ್ಕದಲ್ಲೂ ಬಾಳೆ ಹಾಕಿದರೆ ಒಳ್ಳೆ ಅದ್ಭುತ ಬಂದಿದೆ ಬಾಳೆ. ಸಾಯಿಲ್ ಮಾತ್ರ ಒಳ್ಳೆ ರೆಡ್ ಸಾಯಿಲ್. ನಾನೇ ಕೊಡ್ಸಿರೋಂಥ ಪ್ರಾಪರ್ಟಿ 1 ವರ್ಷ ಆಗಿದೆ ತೊಗೊಂಡವರು ನೋಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ ಸರ್. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ಸು ಕೂಡ ಎಲ್ಲ ಲೀಗಲ್ ಇದೆ. ಬಟ್ ನಿಮ್ಮ ಲಾಯರು ಇನ್ನೂ ಏನಾದ್ರು ಬೇಕು ಅಂದರೆ ಖಂಡಿತ ಕೊಡೋಣ. ಯಾಕೆಂದರೆ ನಾನೇ ಕೊಡ್ಸಿರೋಂಥ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ನೀವು ಯಾವುದೇ ಲಾಯರ್ ಹತ್ರ ಹೋದರೂ ಲೀಗಲ್ ಅಂತೂ 100-200% ಪಕ್ಕ ಇದೆ. ಯಾಕೆಂದರೆ ನಾನೇ ಕೊಡ್ಸಿರೋಂಥ ಪ್ರಾಪರ್ಟಿ ಇದೆ. ನಮ್ಮ ಕಡೆ ಅವ್ರಿಗೆ ಕೊಡ್ಸಿರೋಂಥ ಪ್ರಾಪರ್ಟಿ. ಇವಾಗ ಅವರು ಬೇರೆ ಕಡೆ ಎಲ್ಲ ಇನ್ನೊಂದು ಕಡೆ ತೊಗೊಂಡಿದ್ದಾರೆ, ಅದಕ್ಕೆ ಈ ಜಾಗ ಸೇಲ್ ಮಾಡ್ತಾಯಿದ್ದಾರೆ ಅವರು ನೋಡಿ ಸರ್. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ. ಇದರಲ್ಲಿ ನೀವು ಪ್ಲೇನ್ ಇದೆಯಲ್ವ, ಇದರಲ್ಲಿ ನಿಮಗೆ ಅಡಿಕೆ ತೆಂಗು ಮಾತ್ರ ಅದ್ಭುತವಾಗಿ ಬರುತ್ತೆ ನೋಡಿ. ಬಾಳೆನೂ ಕೂಡ ಹಾಕ್ಕೊಂಡಿದ್ದಾರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಬಾಳೆ ಎಲ್ಲ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋರ್ಗು ಒಳ್ಳೆ ಅದ್ಭುತ ಆಗಿರೋಂಥ ಜಾಗ ಇದು. ನಿಮಗೆ ಈ ಕಡೆ 2 ಎಕರೆ 2 ಗುಂಟೆ ಬರುತ್ತೆ. ಇನ್ನೊಂದು 7 ಗುಂಟೆ ಸಪ್ರೇಟ್ ಇದೆ, ಅದನ್ನು ಕೂಡ 5 ಗುಂಟೆ ಸಪ್ರೇಟ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಅದು ಆವಾಗಲೇ ಏನು ತೋರಿಸೋದು 2 ಎಕರೆ 2 ಗುಂಟೆ ಬರುತ್ತೆ. ಇದು 5 ಗುಂಟೆ. ಇಲ್ಲಿ ಬೇಕು ಅಂದರೆ ಮನೆ ಮತ್ತು ಫಾರ್ಮ್ ಮಾಡ್ಕೊಳ್ಳೋರಿಗೆ ಮಾಡ್ಕೋಬೋದು. ಅದು ಇದೇ ದಾರಿ, ಅಲ್ಲಿ ಮೆಟ್ಲಿನ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದನೇ ಎಂಟ್ರೆನ್ಸ್. ಈ ದಾರಿ ಬಂದು 2 ಜಮೀನಿಗೂ ಅನುಮತಿ ದಾರಿಗಳು. ಇದು 2 ಜಮೀನಿಗೆ ದಾರಿ ಬಿಟ್ಟರೆ ಬೇರೆ ಜಮೀನುಗಳಿಗೆ ದಾರಿ ಇಲ್ಲ ನೋಡಿ. ಇದೇನು ತೋರಿಸ್ತಾ ಇದೆ ನೋಡಿ. ನಿಮಗೆ ಒಂದು 17-18 ಅಡಿ ಬರುತ್ತೆ ರೋಡು ಲಾಸ್ಟ್ ಅಲ್ಲಿವರೆಗೂ. ಅಲ್ಲಿ ಎಂಟ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಬೆಂಗಳೂರು ತೊಗೊಂಡಿದ್ದಾರೆ. ಇದು ಕೂಡ ಬೆಂಗಳೂರು ತೊಗೊಂಡಿರೋದು, ಇದು ಬೆಂಗಳೂರು ತೊಗೊಂಡಿರೋದು ನೋಡಿ ಸರ್. ಇದು ಬಂದು ಈ ಕಡೆಗೆ 2 ಎಕರೆ 2 ಗುಂಟೆ ಬರುತ್ತೆ. ಈ ಕಡೆಗೆ 5 ಗುಂಟೆ ಬರುತ್ತೆ. ಟೋಟಲಿ 2 ಎಕರೆ 7 ಗುಂಟೆ. ಈ ಜಾಗ ಬೇಕು ಅಂದರೆ ಈ ಕಡೆ ನೀವು ಮಾಮೂಲಿ ಅಗ್ರಿಕಲ್ಚರು ಏನು ಬೇಕಾದ್ರೂ ಮಾಡಿಕೊಂಡು ಈ ಕಡೆ ಮನೆ ಮತ್ತು ಹಸು ಸೆಡ್ ಥರ ಬೇಕಾದ್ರೂ ಮಾಡ್ಕೋಬೋದು. ಆ ಬಾಳೆ ಕಟ್ಟ ಹಾಕಿದಾರಲ್ಲ, ಅಲ್ಲಿಗೆ ಲಾಸ್ಟ್ ಅವ್ರಿಗೆ ಇಲ್ಲಿ 5 ಗುಂಟೆ ಬರುತ್ತೆ. ಇದು ಫುಲ್ಲು ಓಪನು. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಸರ್ ಜಾಗ ಮಾತ್ರ.
ಡಾಕ್ಯುಮೆಂಟ್ಸು ಕೂಡ ತುಂಬ ಚೆನ್ನಾಗಿ ಲೀಗಲ್ ಇದೆ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು, ಆ ಥರ ಇದೆ ಡಾಕ್ಯುಮೆಂಟ್ಸ್ ಮಾತ್ರ. ನೋಡ್ಕೊಳ್ಳಿ. ಯಾರು ಒಂದು 2 ಎಕರೆ ಫಾರ್ಮ್ ಹೌಸ್ ಮಾಡೋರಿಗೆ ಒಳ್ಳೆ ಜಾಗ ನೋಡಿ. ಸೆಕ್ಯೂರು ಊರು ವಿಲೇಜು ತೋರಿಸ್ತೇನೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವಿಲೇಜು ನೋಡಿ. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ವಿಲೇಜ್. ಆ ಟವರ್ ಏನು ಕಾಣಿಸ್ತದೆ ಅದೇ ನಿಮಗೆ ನ್ಯಾಷನಲ್ ಹೈವೇ ನೋಡಿ. ಅಲ್ಲಿ ಟವರ್ಗಳು ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ, ಅದೇ ನಿಮಗೆ ನ್ಯಾಷನಲ್ ಹೈವೇ ಬರ್ತದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಕಣ್ಣು ಮುಚ್ಕೊಂಡು ತಗೋಬೋದು. ಯಾಕೆಂದರೆ ಇಂಥ ಜಾಗ ನಿಮಗೆ ನ್ಯಾಷನಲ್ ಹೈವೇಯಿಂದ ಒಂದು 2.5 ಕಿಲೋಮೀಟ್ರಲ್ಲಿ ಜಾಗ ಸಿಗ್ತಾಯಿಲ್ಲ ನೋಡಿ. ಪಕ್ಕದವ್ರು ಕೂಡ ತೊಗೊಂಡು ಅವರು ಬಾಳೆ ಮತ್ತು ಅಡಿಕೆ ತೆಂಗು ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಇದರಲ್ಲಿ ನಿಮಗೆ ಒಂದು 2-3 ಗಿಡ ಕೋಕೋನಟ್ ಸಿಗ್ಬೋದು ಅಷ್ಟೆ. ಮೈಸೂರಿಗೆ 50 ಕಿಲೋಮೀಟ್ರ್ ಬರುತ್ತೆ, ಬ್ಯಾಂಗ್ಳೂರಿಗೆ 190 ಕಿಲೋಮೀಟ್ರು. ಗುಂಡ್ಲುಪೇಟೆಗೆ ಇದು ಬೇಗೂರು ಸರೌಂಡಿಂಗ್ ಬರ್ತಕ್ಕಂಥ ಜಾಗ. ನೀವು ಗುಂಡ್ಲುಪೇಟೆಗೆ ಹೋಗಂಗೆ ಇಲ್ಲ, ಇದು ನೀವು ಬೇಗೂರು ಸರೌಂಡಿಂಗ್ ಬರ್ತಕ್ಕಂಥ ಜಾಗ ನೋಡಿ. ಆ 2 ವೀಲರ್ ನಿಂತಿದೆಯಲ್ಲ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಆ ತೆಂಗಿಂದ ಈ ತೆಂಗವ್ರಿಗೆ ಓಪನ್. ನಿಮ್ಗೆ ಮ್ಯಾಕ್ಸಿಮಮ್ ಒಂದು 20-25 ಮೇಲೆ ಇದೆ. ಅಲ್ಲಿಂದನೇ ಗೇಟ್ ಹಾಕೋಬೋದು ನೀವು. ಲಾಸ್ಟ್ ಡೆಡ್ ಎಂಡು ನೋಡಿ, ಅಲ್ಲಿ ಹಳ್ಳಿ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ನೀವು ಆ ಕಡೆ ಬೇಕಾದ್ರೆ ಮನೆಗಿನೇ ಮಾಡಿಕೊಂಡು ಹಸು ಸಟ್ ಗಿಟ್ ಥರ ಮಾಡ್ಕೊಂಡು ಬೇಕಾದ್ರೆ ಆ ಕಡೆ ಇದು ಮಾಡ್ಕೋಬೋದು. ನೀವು ಆ ಕಡೆ ಹಸು ಸಟ್ ಥರ ಮಾಡಿಕೊಂಡು ಈ ಕಡೆ ಓಪನ್ನು ಇಟ್ಕೊಂಡು ಇದು ಮಾಡ್ಕೋಬೋದು. ಅದು ನಿಮ್ಗೆ ಆವಾಗಲೇ ದಾರಿ ತೋರಿಸ್ತದು. ಇದು 2 ಜಮೀನು ಮಾತ್ರ ದಾರಿ, ಬೇರೆ ಯಾರಿಗೂ ಇಲ್ಲ ದಾರಿ. ಅದು ಪೇಪರಲ್ಲೂ ಕೂಡ ಅದೇ ಥರನೇ ಕಾಣಿಸಿರೋದು. 2 ಜಮೀನಿಗೆ ಮಾತ್ರ ದಾರಿ, ಇನ್ನು ಬೇರೆಯವ್ರಿಗೆ ಯಾರಿಗೂ ದಾರಿ ಇಲ್ಲ ಅಂತಲೇ ಪೇಪರಲ್ಲೆಲ್ಲ ಮೆನ್ಷನ್ ಮಾಡಿಸಿದ್ದೀನಿ ನಾನೇನೆ. ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಪೇಪರೆಲ್ಲ ಲೀಗಲ್ ಆಗಿದೆ. ಲೀಗಲಾಗಿ ನಾನು 1 ವರ್ಷ ಆಗಿದೆ ಜಾಗ ಕೊಡಿಸಿದ್ದನ್ನು. ಅವರೆಲ್ಲೋ ಬೇರೆ ಕಡೆ ಪ್ರಾಪರ್ಟಿ ತೊಗೊಂಡಿದ್ದಾರಂತೆ, ನಿಯರು ವಿಲೇಜ್ಗೆ ಹತ್ರಕ್ಕೆ. ಅದಕ್ಕೆ ಈ ಜಮೀನು ಕೊಟ್ಬಿಡ್ತೀವಿ, ನೀವೇ ಕೊಡ್ತಿರೋದಲ್ಲ, ಕೊಡಿಸ್ಬಿಡಿಸಿವು ಅಂತ ಹೇಳಿದರು. ಅದಕ್ಕೆ ಈಗ ವೀಡಿಯೋ ಹಾಕ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸರ್. ಡೈರೆಕ್ಟು RTC ಓಡೋರು ಯಾರಿದ್ದಾರೆ ಅವ್ರನ್ನ ನಿಮಗೆ ಮಾತುಕತೆಗೆ ಕೂರಿಸ್ಕೊಡ್ತೀನಿ. ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಂಬರ್ ಬರ್ತಾ ಇದೆಯಲ್ಲ ಮೇಲೆ ಡಿಸ್ಪ್ಲೇ ಹಾಕಿರ್ತೀನಿ, ನಂಬರು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕಡೆ ಏನಾದ್ರು ದಯವಿಟ್ಟು ನಿಮ್ಮ ಕಡೆ ಏನಾದ್ರು ಜಮೀನು ಕೊಡೋರಿದ್ರು ಕಾಲ್ ಮಾಡಿ. ನಮ್ಮ ಕಡೆ ಪಾರ್ಟಿಗಳಿದ್ದಾರೆ, ಜಮೀನು ಕೊಡಿಸ್ಕೊಡೋಣ ಖಂಡಿತ. ತಗೊಳ್ಳೋರು ಇದ್ರು ಕಾಲ್ ಮಾಡಿ, ಕೊಡೋರಿದ್ರು ಕಾಲ್ ಮಾಡಿ ಸರ್ ದಯವಿಟ್ಟು ಖಂಡಿತ. ಸಾಯಿಲ್ ನೋಡ್ತೀರಾ ಒಳ್ಳೆ ಕುಂಕುಮ ಥರ ಇದೆ. ನೀವು ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ, ಆ ಥರ ಇದೆ ಸಾಯಿಲ್ ಮಾತ್ರ. ಒಳ್ಳೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ. ಅಕ್ಕಪಕ್ಕ ಎಲ್ಲ ನೋಡಿ ಬಾಳೆ, ಟರ್ಮರಿಕು ಎಲ್ಲ ಬೆಳೀತಾ ಇದ್ದಾರೆ. ಒಳ್ಳೆ ವ್ಯೂ ಪಾಯಿಂಟು ಸರ್, ಸೆಕ್ಯೂರ್ ಜಾಗ ವಿಲೇಜ್ಗೆ. ಇದ್ರ ಪಕ್ಕದಲ್ಲೇ ಕೂಡ ಒಂದು ದೊಡ್ಡದು ಕೂಡ ಲೇಕ್ ಇದೆ. ನಿಮ್ಗೆ ವಾಟರ್ ಬೆಲ್ಟಲ್ಲೇ ನಿಮ್ಗೆ ಒಂದು 100-150-200 ಅಡಿಗೆಲ್ಲ ವಾಟರ್ ಬೆಲ್ಟ್ ಭಯಂಕರ ನೀರು ಬರುತ್ತೆ. ಈ ಪಕ್ಕದಲ್ಲೂ ಕೂಡ ಬ್ಯಾಂಗ್ಳೂರವ್ರು ಹಾಕ್ಸಿದ್ರು, ಅವ್ರಿಗೆ ಬರೀ 120 ಅಡಿಗೆ ನೀರು ಸಿಕ್ತು. ಭಯಂಕರ ನೀರಿದೆ ನೋಡಿ. ಎಲ್ಲೂ ಕೂಡ ಬೋರ್ ಹಾಕ್ಸಿದ್ರೆ. ಇಲ್ಲಿ ವಾಟರ್ ಬೆಲ್ಟಲ್ಲ ನಿಮ್ಗೆ ಒಂದು 120-200 ಅಡಿಗೆ ನೀರು ಸ್ಟಾರ್ಟ್ ಆಗಿಬಿಡುತ್ತೆ ಫುಲ್ಲು. ಓಕೆ ಸರ್, ಥ್ಯಾಂಕ್ ಯು. ಆ 2 ವೀಲರ್ ನಿಂತಿದೆಯಲ್ಲ ಅದೇ ಎಂಟ್ರೆನ್ಸು. ನೀವು ಯಾರು ಜಮೀನು ಮೇಲೂ ಹೋಗಂಗಿಲ್ಲ, ಡೈರೆಕ್ಟ್ ಜಮೀನವ್ರಿಗೂ ರೋಡ್ ಇದೆ. ಅದೇ ಸಪ್ರೇಟು ಡೈರೆಕ್ಟು ರೋಡ್ ಇದೆ ಅಲ್ಲಿಗೆ. ಓಕೆ ಸರ್, ಥ್ಯಾಂಕ್ ಯು.